ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೃಷ್ಣ ಮುಚುಕುಂದ ಗುಹೆಗೆ ಉಪಾಯ ಮಾಡಿ ಕರೆದೊಯ್ದ ಕಾಲವನಿಗೆ ಅಂತ್ಯ ಬರೆದ ಬಳಿಕ ಕೃಷ್ಣ ಕೆಲ ಸಮಯ ಮುಚುಕುಂದ ಮಹರ್ಷಿಗಳ ಸಂಗಡವೇ ಇದ್ದು ಶಿವಾರಾಧನೆಯಲ್ಲಿ ತೊಡಗಿ ಕೆಲವು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡ್ತಾನೆ. ಬಳಿಕ ತನ್ನೂರು ದ್ವಾರಕೆಗೆ ಮರಳಲು ಅಣಿಯಾಗ್ತಾನೆ. ಅದೇ ವಿಭೂತಿಧಾರನಾಗಿ ತ್ರಿಶೂಲ ಹಿಡಿದೇ ತೆರಳ್ತಾನೆ. ಆದರೆ ತನ್ನೂರಿಗೆ ಕಾಲಿರಿಸಿದಾಗ ಎಷ್ಟು ಆನಂದವಾಯಿತೋ ಅಷ್ಟೇ ನೋವು ಊರಿನ ಪ್ರಜೆಗಳ ಮುಖದಲ್ಲಿತ್ತು. ಆ ಕಾರಣವೇನೆಂದರೆ, ಕೃಷ್ಣನನ್ನ ಕಾಲಯವನು ಕೊಂದು ಬಿಟ್ಟಿದ್ದಾನೆ. ಪರಮಾತ್ಮ ನಮ್ಮನ್ನಗಲಿದ್ದಾನೆ. ಎಲ್ಲೆಲ್ಲೂ ಶೋಕಸಾಗರ ಏರ್ಪಟ್ಟಿತ್ತು. ಅಷ್ಟಕ್ಕೂ ಅಲ್ಲಿ ನಡೆದ ಪ್ರಸಂಗ ಹೇಗಿತ್ತು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಶ್ರೀಕೃಷ್ಣ ಮುಚುಕುಂದ ಮುನಿಗಳ ಸಂಘದಿಂದ ಬಿಡುಗಡೆ ಹೊಂದಿ ತನ್ನೂರು ಮಥುರೆಗೆ ಬಂದಾಗ ಶ್ರೀಕೃಷ್ಣನಿಗೆ ಕಂಡಿದ್ದು ಆನಂದದ ನೋಟ. ಈ ದೂರ ದೇಶದಲ್ಲಿ ಯಾದವರು ಹೊಸ ನೆಲೆಯನ್ನ ಕಂಡಿದ್ರು. ದ್ವಾರಕೆಗೆ ಒಂದು ಹಡಗು ತಾಣ. ಬಂದರಿನ ಹೊರವಲಯದಲ್ಲಿ ಗಿರಿನಗರದ ಕೋಟೆಗೆ ಅಭಿಮುಖವಾಗಿ ಹೊಸದಾಗಿ ಬಂದವರಿಗಾಗಿ 100 ಗುಡಿಸಲು ಕಟ್ಟಿದ್ರು. ಹೊಲಗಳಲ್ಲಿ ಹಸುಗಳು ಶಾಂತವಾಗಿ ಮೇಯುತ್ತಾ ಇದ್ದವು. ನೋಡಿದ ಕೂಡಲೇ ಅವು ಮಧುರೆಯ ಹಸುಗಳೆಂದು ಕೃಷ್ಣನಿಗೆ ತಿಳಿಯಿತು. ಹೊಲಗದ್ದೆಗಳಿಗೆ ಬೇಲಿ ಹಾಕುವ ಪದ್ಧತಿಯೂ ಬಂದಿತ್ತು. ಕೆಲವರಲ್ಲಿ ಉಳುಮೆ ಪ್ರಾರಂಭವಾಗಿತ್ತು. ಊರ ಹೊರಗಿನ ಬೀದಿಗಳಲ್ಲಿ ನಡೆದಾಗ ಕೃಷ್ಣನಿಗೆ ಆಶ್ಚರ್ಯ ಆಯಿತು. ಯಾವುದೋ ಭಾರದಿಂದ ಊರೆಲ್ಲ ಸ್ತಬ್ಧ ನಿಶಬ್ದ ಆಗಿದೆ. ಅವನಿಗೆ ಎದುರಾದವರೆಲ್ಲ ಮುದುಕರು ಅಥವಾ ಮಧ್ಯ ವಯಸ್ಸಿನವರು. ತರುಣರೆಲ್ಲ ಯುದ್ಧಕ್ಕೆ ಹೋಗಿರಬೇಕು. ಕಣ್ಣೀರು ಕರೆಯುತ್ತಾ ಯಾವುದೋ ದುಃಖದ ಭಾರದಿಂದ ಕುಗ್ಗಿದವರಂತೆ ಹೆಂಗಸರು ಮೆಲ್ಲನೆ ಓಡಾಡುತ್ತಿದ್ರು. ಮೈಮೇಲೆ ಕಪ್ಪು ಬಟ್ಟೆ, ಒಡವೆಗಳಿಲ್ಲ. ಏನೋ ಒಂದು ಸಾಮೂಹಿಕ ಶೋಕ ಬಂದಿರಬೇಕು ಯಾದವರಿಗೆ. ಈ ಸರ್ವವ್ಯಾಪಿ ವಿಷಾದಕ್ಕೆ ಕಾರಣ ಕೃಷ್ಣನಿಗೆ ಗೊತ್ತೂ ಆಗಲಿಲ್ಲ. ಊರೊಳಕ್ಕೆ ಮೆಲ್ಲನೆ ಬಂದ. ಹಳೆಯ ಅರಮನೆಗಳು ಇದ್ದ ಊರಿನ ನಡುವೆಯೇ ಬಂದ. ಒಂದು ದೊಡ್ಡ ಮನೆಯ ಮುಂದೆ ಸ್ವಲ್ಪ ಹೊತ್ತು ನಿಂತಿದ್ದ. ಮನೆಯವರು ಬರಲಿ ಎಂದು ಸ್ವಲ್ಪ ಹೊತ್ತಿನ ಮೇಲೆ ಗಂಡಸರ ಗುಂಪೊಂದು ಬಂತು. ಯಾವುದೋ ಗುಡಿಯಿಂದ ಹಿಂದಿರುಗಿ ಬರುತ್ತಿದ್ದ ಹಾಗೆ ಇತ್ತು. ಕೊಂಚ ಕಾಲದ ಮೇಲೆ ಒಬ್ಬ ಮುದುಕಿ ಮನೆಗೆ ಬಂದಳು. ಅವಳ ಜೊತೆಯಲ್ಲಿ ಕೆಲವರು ಹೆಂಗಸರು ಬರ್ತಾರೆ. ಎಲ್ಲರೂ ಶೋಕ ಸಂತ್ರಸ್ತರೆ. ಅತ್ತು ಅವರ ಕಣ್ಣು ಕೆಂಪಗಾಗಿದ್ದವು. ಮಗಳು ಸೊಸೆಯೊಂದರಿಗೆ ಬಂದ ಆ ಮುದುಕಿಯನ್ನ ಕೃಷ್ಣ ಗುರುತಿಸಿದ. ಹಿಂದೆ ಮಧುರೆಯ ಕೋಟೆಯ ರಕ್ಷಕ ಆಗಿದ್ದ ದಳಪತಿ ಶಂಕುವಿನ ಹೆಂಡತಿ ಎಷ್ಟು ಸಲ ಅವನನ್ನ ಮನೆಗೆ ಕರೆದು ಊಟ ಬಡಿಸಿದ್ದಾಳೆ ಕೈಯಾರೆ. ಅದೇ ವಾತ್ಸಲ್ಯದಿಂದ ಕೇಳಿದ, ತಾಯೇ, ಶೂರನಾಯಕ ವಸುದೇವನ ಮನೆ ಯಾವುದು ಎಂದು. ಆಕೆಗೆ ದೃಷ್ಟಿ ಮಂದವಾಗಿತ್ತು. ಸ್ವಲ್ಪ ಹೊತ್ತು ಅವನನ್ನ ದಿಟ್ಟಿಸಿ ನೋಡಿದಳು. ತಪಸ್ವಿ, ಹೀಗೆ ಹೋಗಿ ಬಲಕ್ಕೆ ತಿರುಗು. ಎದುರಿಗೆ ದೊಡ್ಡ ಮನೆ ಕಾಣುತ್ತದೆ. ಅಲ್ಲೇ ಶೂರ ಕುಲೋಂತಸ್ಥ ಇರುವುದು. ಆದರೆ ಅಲ್ಲಿ ಭಿಕ್ಷೆ ಕೇಳಬೇಡ. ಅವರಿಗೆ ಸೂತಕ. ನಾನೇ ಭಿಕ್ಷೆ ನೀಡುತ್ತೇನೆ ಎಂದು ಆ ಮುದುಕಿ ತನ್ನ ಸಂಗಾತಿಯೊಬ್ಬಳಿಗೆ ತಪಸ್ವಿಗೆ ಅನ್ನ ತರಲು ಹೇಳಿದಳು. ಯಾಕೆ, ಏನಾಯಿತು? ಅವರ ಮನೆಯಲ್ಲಿ ಯಾರಾದರೂ ಸತ್ತರೆ ಎಂದು ಕೃಷ್ಣ ಕೇಳಿದ. ಮುದುಕಿ ಕೈಸಾಲೆಯಲ್ಲೇ ಕುಳಿತಳು. ದುಃಖ ಭರದಿಂದ ಹಣೆಗೆ ಕೈ ಹೊತ್ತುಕೊಂಡು ಅವಳ ಎದೆ ಬಿರಿಯಿತು. ಗಂಟಲು ಒಡೆಯಿತು. ಗದ್ಗದ ಕಂಠದಿಂದ ಪ್ರತಿಯೊಂದು ಮನೆಯಲ್ಲೂ ಶೋಕವೇ ಕಂದ ಇಲ್ಲಿ ಎಂದಳು. ಯಾಕೆ? ಕೃಷ್ಣ ಕೇಳಿದ. ಊರಿನ ಯುವಕರೆಲ್ಲ ಯುದ್ಧದಲ್ಲಿ ಮಡಿದರೆ ಈ ಸಾರ್ವತ್ರಿಕ ಶೋಕ ಅವನಿಗೆ ಅರ್ಥ ಆಗಲಿಲ್ಲ. ಇಲ್ಲ, ಅವರೆಲ್ಲರೂ ವಿದರ್ಭಕ್ಕೆ ಹೋಗಿದ್ದಾರೆ, ರಾಜಕುಮಾರಿ ರುಕ್ಮಿಣಿಯನ್ನ ಕಾಪಾಡಲು. ನಮ್ಮ ಪ್ರಿಯ ಗೋವಿಂದನ ಇಷ್ಟವದು ಅವಳು. ಅವನು ಹೋದ. ನಮ್ಮ ಎದೆ ಒಡೆದು ಹೋಗಿದೆ. ಏನು ಮಾಡಿದರೂ ಕಣ್ಣೀರು ನಿಲ್ಲಲಿಲ್ಲ ಮುದುಕಿಗೆ. 2 ತಿಂಗಳಿನಿಂದ ಅತ್ತು ಈಗ ನಮ್ಮ ಕಣ್ಣಲ್ಲಿ ನೀರೇ ಇಲ್ಲ. ಮಮತೆ ತುಂಬಿದ ಮುದುಕಿ ತಾನು ಸತ್ತನೆಂದು ತಿಳಿದು ಅಳುತ್ತಿದ್ದನ್ನ ನೋಡಿ
ಕೃಷ್ಣನಿಗೆ ಅಳು ಬರುವ ಹಾಗೆ ಆಯಿತು. ಕೈಲಾದಷ್ಟು ಧ್ವನಿಯನ್ನ ಬಿಗಿ ಹಿಡಿದು ಏನಾಗಿತ್ತು ಅವನಿಗೆ ಎಂದು ಕೇಳಿದ. ಅವನಂಥ ಅದ್ಭುತ ಪುರುಷ ಲೋಕದಲ್ಲೇ ಇರಲಿಲ್ಲ. ಅವನು ನಮ್ಮ ಪಂಚಪ್ರಾಣ, ನಮ್ಮ ರಕ್ಷಕ, ನಮ್ಮ ದೇವರು ಅವನು ಎನ್ನುತ್ತಾ ಮುದುಕಿ ಮತ್ತೆ ಅಳತೊಡಗಿದಳು. ಮಧುರೆಯಿಂದ ಈ ಅದ್ಭುತ ದೇಶಕ್ಕೆ ನಮ್ಮನ್ನು ಕರೆತಂದ. ನಮ್ಮನ್ನು ಕಾಪಾಡಲು ತಾನು ಕಾಲಯವನ ರಾಕ್ಷಸನ ಬಾಯಿಗೆ ತುತ್ತಾಗಲು ಹೋದ. ಮುದುಕಿ ಪೂರಾ ಎಚ್ಚರ ತಪ್ಪಿದಳು. ತರುಣಿಯರಿಬ್ಬರು ತಮ್ಮ ಸೀರೆಯ ಸೆರಗಿನಿಂದ ಗಾಳಿ ಬೀಸಲಾರಂಭಿಸಿದರು. ಆ ವೇಳೆಗೆ ಭಿಕ್ಷೆ ತರಲು ಒಳಗೆ ಹೋಗಿದ್ದ ತರುಣಿ ಬಂದು ಕೃಷ್ಣನಿಗೆ ಅನ್ನ ನೀಡಿದಳು. ಕೃಷ್ಣ ತನ್ನ ಕಮಂಡಲದಲ್ಲಿ ಅದನ್ನ ಸಂಗ್ರಹಿಸಿದ. ಯಾವುದಾದರೂ ಗುಡಿಗೆ ಹೋಗಿ ಬರುತ್ತಿದ್ದೀರಾ ತಾಯಿ ಎಂದು ಮುದುಕಿಯನ್ನ ಕೇಳಿದ. ಹೌದು, ನಾವು ಒಂದು ಗುಡಿ ಕಟ್ಟಿ ಗೋವಿಂದನ ಪೂಜೆ ಮಾಡುತ್ತೇವೆ. ಈ ಕೃತಜ್ಞತೆ ಬಹಳ ಹೃದಯಸ್ಪರ್ಶಿಯಾಗಿತ್ತು. ಕೃಷ್ಣನ ಎದೆಯನ್ನ ಕಲಕಿತ್ತು. ಮುದುಕಿಗೆ ಪ್ರಣಾಮ ಮಾಡಿ ಹೊರಟ. ತನ್ನ ಸಾವಿನ ಈ ದುಃಖವನ್ನ ಕಣ್ಣಾರೆ ನೋಡುವ ಈ ಅನುಭವ ವಿಚಿತ್ರವಾಗಿತ್ತು ಕೃಷ್ಣನಿಗೆ. ಯಾದವರನ್ನ ಕವಿದಿದ್ದ ವಿಷಾದದ ಭಾರ ಅವನಿಗೆ ಅರ್ಥ ಆಯಿತು. ಉದ್ಧವ ಬಲರಾಮರಿಗೆ ತಾನು ಕಳುಹಿಸಿದ ಕಡೆಯ ಸಂದೇಶವನ್ನು ಶ್ರದ್ಧೆಯಿಂದ ಪಾಲಿಸುತ್ತಿದ್ದಾರೆ. ರುಕ್ಮಿಣಿಯನ್ನ ಕಾಪಾಡಲು ಅವರು ಹೋಗಿರುವುದಾದರೆ ತಾನು ಅಲ್ಲಿಗೆ ಬೇಗ ಹೋಗಬೇಕು ಎಂದು ಬೇಗನೆ ಹೆಜ್ಜೆ ಹಾಕಿ ತನ್ನ ತಂದೆಯ ಮನೆಗೆ ಹೋದ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ತಂದೆ ರಾಜ್ಯ ಕಾರ್ಯ ಅಥವಾ ಗೃಹ ಕಾರ್ಯ ಮಾಡುತ್ತಿದ್ದಾಗ ನಡೆಯುವಂತ ಮುದುಕರು ಬಂದು ಹೋಗುತ್ತಿದ್ದರು. ಆ ದಯಾವಂತ ಶ್ರದ್ಧಾವಂತ ವೀರರನ್ನೆಲ್ಲ ಬಲ್ಲ ತಾನು. ತಾಯಿ ಏನು ಮಾಡುತ್ತಿದ್ದಾಳೋ ಅರಿವಿಗೆ ಬರುತ್ತಿಲ್ಲವಲ್ಲ ಎಂದು ನೊಂದುಕೊಂಡ. ಪಕ್ಕದ ಬಾಗಿಲು ಒಂದರಿಂದ ಗುಂಪಾಗಿ ಹೊರಗೆ ಬರುತ್ತಿದ್ದರು ಜನ. ಮನೆಯೊಳಗೆ ಒಂದು ಗುಡಿಯನ್ನ ಮಾಡಿದಂತಿತ್ತು. ಈ ಬಾಗಿಲು ಅಲ್ಲಿಯೇ ಹೋಗುವುದೇ. 2-3 ಸಂಗಾತಿಗಳೊಡನೆ ಒಬ್ಬ ಸ್ಥೂಲದೇಹಿ ಹೆಂಗಸು ಹೊರಗೆ ಬಂದಳು. ಉಗ್ರಸೇನ ರಾಜನ ಮಗಳು. ಚಿಕ್ಕಪ್ಪ ದೇವಭಾಗನ ಹೆಂಡತಿ ಕಂಸೆ. ತನ್ನನ್ನ ಕೊಲ್ಲಿಸಲು ಪ್ರಯತ್ನ ಮಾಡಿದ್ದಳು ಒಮ್ಮೆ. ಪಾಪ ಚಿಕ್ಕಮ್ಮ ಕಂಸೆ ಯಾವಾಗಲೂ ಬೃಹದ್ಬಲನ ಬಗ್ಗೆ ವಾತ್ಸಲ್ಯವೊಂದನ್ನ ಬಿಟ್ಟು ಬೇರೇನು ಅರಿಯಳು ಎಂದುಕೊಳ್ಳುತ್ತಾ ಕೃಷ್ಣ ಆ ಹೆಂಗಸರ ಬಳಿಗೆ ಹೋಗಿ ಒಳಗೆ ಹೋಗಿ ದೇವರ ದರ್ಶನ ಮಾಡಬಹುದೇ ಎಂದು ಕೇಳಿದ. ಹೋಗಬಹುದು, ಆದರೆ ಪೂಜೆ ಆಗಿ ಹೋಯಿತು ಎಂದಳು. ಕೈಚಾಚಿ ಆಶೀರ್ವದಿಸಿ ಕೃಷ್ಣ ಒಳಗೆ ಹೋದ. ಆಕೆ ತನ್ನ ಸಂಗಾತಿಗೆ ಹೇಳುತ್ತಿದ್ದುದು ಕೃಷ್ಣನಿಗೆ ಕೇಳಿಸಿತ್ತು. ಈ ತಪಸ್ವಿಯನ್ನ ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ, ಮುಖ ಬಹಳ ಗುರುತಿನದ್ದಾಗಿದೆ. ಈ ತಪಸ್ವಿಗಳಿಗೇನು ಎಷ್ಟು ಸಲ ದ್ವಾರಕೆಗೆ ಬಂದು ಹೋಗುತ್ತಾರೆ ಎಂದಳು ಸಂಗಾತಿ ಆಶ್ಚರ್ಯದಿಂದ. ಕೃಷ್ಣ ಬಾಗಿಲು ಬಳಿಗೆ ಹೋಗಿ ನಿಂತ. ಎಲ್ಲರೂ ಹೋದ ಮೇಲೆ ತಾಯಿ ಒಬ್ಬಳನ್ನೇ ನೋಡೋಣ ಎಂದು. ಕೋಣೆಯ ಅತ್ತಣ ಮೂಲೆಯಲ್ಲಿ ಒಂದು ಪೀಠದ ಮೇಲೆ ಒಂದು ಸಿಂಹಾಸನವಿತ್ತು. ಅದನ್ನ ಕಂಡು ವಿಲಕ್ಷಣ ಭಾವದಿಂದ ಅವನ ಹೃದಯ ಚುಮ್ಮಿತ್ತು. ಯಾಕಂದ್ರೆ ಆ ಸಿಂಹಾಸನದ ಮೇಲೆ ತನ್ನ ಕಿರೀಟ, ನವಿಲುಗರಿ, ತಾನು ಸದಾ ಧರಿಸುತ್ತಿದ್ದ ಮಾಲೆಗಳು, ಒಡವೆಗಳು, ಅದರ ಮುಂದೆ ತನ್ನ ಸುದರ್ಶನ ಚಕ್ರ, ಗೋಮಾಂತಕದಲ್ಲಿ ತಾನು ನಿರ್ಮಿಸಿದ್ದಿದ್ದು, ಪುಣ್ಯಜನ ರಾಕ್ಷಸನಿಂದ ಸಂಪಾದಿಸಿದ ಪಾಂಚಜನ್ಯ ಶಂಖ, ಸಿಂಹಾಸನದ ಮುಂದೆ ತನ್ನ ಬಿಲ್ಲು, ಗದೆ, ಹೀಗೆ ಕೃಷ್ಣನ ಎಲ್ಲಾ ಪ್ರಿಯ ವಸ್ತುಗಳನ್ನ ಇಟ್ಟು ಕೃಷ್ಣನ ಹೆಸರಿನಲ್ಲಿ ಕಟ್ಟಿದ ಗುಡಿಯಾಗಿತ್ತು. ಆ ವೇಳೆ ದೇವಾಲಯದಿಂದ ಎಲ್ಲರೂ ಹೊರಟು ಹೋಗಿದ್ದರು. ಸಿಂಹಾಸನದ ಬಳಿ 3-4 ಮಾತ್ರ ಕೂತಿದ್ದರು. ದುಃಖ ಭಾರದಿಂದ ಕುಗ್ಗಿದ ಅವರ ಧ್ವನಿ ಕೇಳಿಸಿತ್ತು. ಅದು ತನ್ನ ತಾಯಿ ಅಕ್ರೂರ ಹಾಗೂ ತ್ರಿವಕ್ರೆಯರ ಪ್ರಿಯವಾದ ಕಂಠಧ್ವನಿಗಳು. ಇದನ್ನ ಕೇಳಿದ ಕೃಷ್ಣನ ಹೃದಯದಲ್ಲಿ ಒಲವಿನ ಪ್ರತಿಧ್ವನಿ ಮೂಡಿದವು. ಅವರು ಕೃಷ್ಣನನ್ನ ನೆನೆಯುತ್ತಾ ಹೀಗೆ ಹಾಡುತ್ತಿದ್ದರು. ಹೇ ಕೃಷ್ಣ ಗೋವಿಂದ ಹರೇ ಮುರಾರೆ, ಹೇ ನಾಥ ನಾರಾಯಣ ವಾಸುದೇವ ಎಂಬ ಮಂತ್ರವನ್ನ ಜಪ ಮಾಡುವಂತೆ ಮತ್ತೆ ಮತ್ತೆ ಹಾಡಿದರು. ಕಡೆಗೆ ಭಾವಪೂರ್ಣವಾಗಿ ತಾಯಿ ದುಃಖಗೊಂಡಳು. ಇದನ್ನ ಕಂಡ ಕೃಷ್ಣನಿಗೆ ತಡೆಯಲಾಗಲಿಲ್ಲ. ಒಲವಿನಿಂದ ತುಂಬಿ ತುಳುಕುವ ಧ್ವನಿಯಲ್ಲಿ ಅಮ್ಮ ಬಂದಿದ್ದೇನೆ ಎಂದ. ಧ್ವನಿ ನಡುಗುತ್ತಿತ್ತು.
ಮೂವರು ತಿರುಗಿ ನೋಡಿದರು. ತ್ರಿವಕ್ರೆಯ ಕೈಯಲ್ಲಿದ್ದ ಪೂಜಾ ಸಾಮಗ್ರಿ ಕೆಳಗೆ ಬಿದ್ದವು. ತ್ರಿವಕ್ರೆ ಅವನ ಕಡೆ ಓಡಿ ಹೋದಳು. ಅವನ ಮುಖವನ್ನ ನೋಡಿ ತನ್ನ ಕಣ್ಣನ್ನ ಉಜ್ಜಿಕೊಂಡು ಕೃಷ್ಣ ಕೃಷ್ಣ ಎಂದು ಅವನ ಕಾಲಿಗೆ ಬಿದ್ದಳು. ಕೃಷ್ಣ ಅವಳನ್ನ ಎತ್ತುವ ಮೊದಲೇ ತಾಯಿ ಅವನ ಕಡೆಗೆ ತೂರಾಡುತ್ತಾ ಬಂದಳು. ಅವಳ ಹಿಂದೆಯೇ ಅಕ್ರೂರ. ಆಕೆಗೆ ವಯಸ್ಸಾಗಿತ್ತು, ನಿತ್ರಾಣಳಾಗಿದ್ದಳು. ಸದಾ ಅಳುತ್ತಿದ್ದ ಆಕೆಯ ಕಣ್ಣು ಊದಿದ್ದವು. ಅಚ್ಚರಿಯಿಂದ ಕಣ್ಣು ಅರಳಿಸಿದಳು. ಕೃಷ್ಣ ಆಕೆಯ ಬಳಿಗೆ ನುಗ್ಗಿದ. ಅಮ್ಮ ಎಂದ. ಗೋವಿಂದ, ನನ್ನ ಗೋವಿಂದ ಎನ್ನುತ್ತಾ ಅವನ ಬಳಿಗೆ ಬಂದಳು. ಮೂರ್ಛೆಗೊಂಡು ಅವನ ಕಾಲ ಬಳಿ ಬಿದ್ದಳು. ಕೃಷ್ಣ ತ್ರಿಶೂಲವನ್ನ ಬಿಸಾಡಿ ಆಕೆಯನ್ನ ಎತ್ತುಕೊಂಡು ಒಳಗಿನ ಕೋಣೆಗೆ ಹೋದ. ಈ ಸುದ್ದಿ ಮಥುರೆಯ ತುಂಬೆಲ್ಲ ಹರಡಿ ಮತ್ತೆ ವೈಭೋಗ ಮನೆ ಮಾಡಿತ್ತು. ಕೃಷ್ಣ ಮನೆ ಮನೆಗೂ ಮೈಮನಸ್ಸಿಗೂ ದೇವಾಂಶ ಸಂಭೂತನಾಗಿ ಎಲ್ಲರಿಗೂ ಆಶೀರ್ವದಿಸಿದ. ಆ ಪರಮಾತ್ಮನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.